ನಡೆಯುವಾಗ ಇದಕ್ಕಿಂತ ಹಾಗೆ ಒಬ್ಬಾಕೆ ನನ್ನ ಸೆರಗಿನಿಂದಿಳಿದು ಸಾಗಿದಳು. ಹೋದದ್ದು ಮಾತ್ರವೇ ಅಲ್ಲ, ಇರುವುದಕ್ಕೊಂದು ವೃತ್ತವನ್ನು ಆಯ್ಕೆ ಮಾಡಿಕೊಂಡಿದ್ದಾಳೆ. ನನ್ನ ನಿಲುದಾಣ ಇದುವೆ ಎಂಬಂತಿದೆ ಇವಳ ವರ್ತನೆ. ಹೋದವಳು ಯಾರೆಂದು ಮಿಕ್ಕುಳಿದ ನಾಲ್ವರನ್ನು ಕೂಲಂಕಷವಾಗಿ ಪರಿಶೀಲಿಸಿದ್ರೆ ಶಂಖಚೂಡನ ಹಿರಿಯ ಮಗಳು ದೇವರತಿ ಎಂಬಾಕೆ ಇಲ್ಲಿ ನೆಲೆಯಾಗುವ ಮನವಾಯಿತು. ಇವಳಿಲ್ಲಿ ನೆಲೆಯಾಗ್ತಾಳೆ ಅಂತಾದ ಮೇಲೆ ಈ ಸ್ಥಳವನ್ನು ಕರೆಯಲೊಂದು ಹೆಸರಿಡಬೇಕಂತೆ. ಯಾವ ಹೆಸರಾದೀತು? ಬರುವಾಗ ಪಥಮಧ್ಯದಲ್ಲಿ ನನ್ನ ಇವರ ನಡುವೆ ಕೆಲವೊಂದು ಮಾತುಕತೆಗಳಾಗಿದೆ. ಅದೊಂದು ವಿಷಯ ಪ್ರಸ್ತಾವನೆ ಆಗಿದೆ. ಶಂಖಚೂಡನ ಅಳಿವಿನ ನಂತರ ನಾಗಲೋಕದ ಅರಸಿಯಾಗಿದ್ದವಳಂತೆ. ಅಂದು ಅಲ್ಲಿ ಅರಸಿಯಾಗಿದ್ದವಳು ಇಂದು ಇಲ್ಲಿ ಅರಸುತ್ತಾ ಈ ಕಾನನ ಪ್ರದೇಶದ ಒಂದು ವೈಭವವನ್ನು ಕಂಡುಕೊಂಡಿದ್ದಾಳೆ. ಆದ್ದರಿಂದ ಇನ್ನು ಮುಂದೆ ಈ ಪ್ರದೇಶ ಅರಸಿ ಕಾನನವಾಗಲಿ. ಕಾಲಾಂತರದಲ್ಲಿ ಅರಸಿನ ಕಾನು, ಅರಸಮ್ಮ ಕಾನು ಹೀಗೆ ಪ್ರಸಿದ್ಧಿಯನ್ನು ಪಡೆಯಲಿ. ಸ್ಥಳ ನೆಲೆಗೊಂಡಿರುವ ಈ ನಾಗದೇವತೆಗೆ ಫಲ ಪುಷ್ಪಾದಿಗಳನ್ನು ಸಮರ್ಪಿಸಿ ಕೃತಾರ್ಥರಾಗ್ತೇವೆ. ಇವಳು ಇರುವುದಕ್ಕೊಂದು ವೃತ್ತವನ್ನು ಆಯ್ಕೆ ಮಾಡಿಕೊಂಡಳು. ನಾಗರತಿ ಎಂಬಾಕೆ ಇಲ್ಲಿ ನೆಲೆಯಾಗುವಳೆನ್ನುವುದು ಸ್ಫುಟವಾಯಿತಲ್ವೇ? ಹಾಗಾದರೆ ಈ ಪ್ರದೇಶವನ್ನು ಕರೆಯಲು ಹೆಸರಿಡಬೇಕಲ್ವೇ? ಯಾವ ಹೆಸರಿಡೋಣ? ಇದೊಂದು ಕಾನನ ಪ್ರದೇಶ. ಕಾನನದ ಮಧ್ಯದಲ್ಲಿದ್ದ ವರ್ಣೀಕವೊಂದರಲ್ಲಿ ಆಶ್ರಯವನ್ನು ಪಡೆದುಕೊಂಡಿದ್ದಾಳೆ. ಇವಳಿಂದಾಗಿ ಈ ಕಾನನಕ್ಕೊಂದು ಹೆಸರಾಗಲಂತೆ. ನಾಗರತಿ ಎಂಬಾಕೆ ಇಲ್ಲಿ ನೆಲೆಗೊಂಡ ಕಾರಣದಿಂದ ಈ ಪ್ರದೇಶವನ್ನು ನಾಗೇರ್ತಿ ಕಾನು ಎಂದು ಕರೆಯೋಣ. ನೆಲೆಗೊಂಡಿರುವ ಈ ನಾಗದೇವತೆಗೂ ಫಲ ಪುಷ್ಪಾದಿಗಳನ್ನು ಸಮರ್ಪಿಸಿ ಧನ್ಯರಾಗ್ತೇವೆ. ಚಾರುರತಿ ಎಂಬಾಕೆ ಇಲ್ಲಿ ನೆಲೆಯಾಗುವವಳೆನ್ನುವುದು ಸ್ಪಷ್ಟವಾಯಿತಲ್ಲದೆ? ಹಾಗಾದರೆ ಈ ಪ್ರದೇಶವನ್ನು ಕರೆಯಲೊಂದು ಹೆಸರಿಡಬೇಕಂತೆ. ಯಾವ ಹೆಸರಿಡೋಣ? ಚಾರುರತಿ ಎಂಬಾಕೆ ಇಲ್ಲಿ ನೆಲೆಗೊಂಡ ಕಾರಣದಿಂದ ಈ ಪ್ರದೇಶವನ್ನು ಚಾರು ಹಾಡಿ ಎಂದು ಕರೆಯೋಣ. ಚಾರು ಎನ್ನುವುದಕ್ಕೆ ನಾಲ್ಕು ಎನ್ನುವ ಒಂದರ್ಥವಾದರೆ ಒಳ್ಳೆಯದು ಎನ್ನುವ ಮತ್ತೊಂದು ಅರ್ಥವೂ ಇದೆ. ಯಾವ ಅರ್ಥವ್ಯಾಖ್ಯೆ ಇರಲಂತೆ ಚಾರು ಹಾಡಿ ಕಾಲಾಂತರದಲ್ಲಿ ಚೋರಾಡಿ ಹೀಗೆ ಪ್ರಸಿದ್ಧಿಯನ್ನು ಪಡೆಯಲಿ. ಸ್ಥಳ ನೆಲೆಗೊಂಡಿರುವ ಈ ನಾಗದೇವತೆಗೂ ಫಲ ಪುಷ್ಪಾದಿಗಳನ್ನು ಸಮರ್ಪಿಸಿ ಧನ್ಯರಾದ
ಇರುವಾಗ ಈಗೊಬ್ಬಾಕೆ ನನ್ನ ಸೆರಗಿನ ಹಿಡಿದು ಸಾಗಿದಳು. ಆದ್ರೆ ಇವಳ ವರ್ತನೆ ಆ ಮೂವರಿಗಿಂತ ತೀರಾ ಭಿನ್ನವಾದದ್ದು. ಅವರೆಲ್ಲ ಸರಿಸೃಪದ ಸ್ವಭಾವಕ್ಕನುಗುಣವಾಗಿ ಸರ್ವನೆ ಹಿಡಿದು ಸಾಗಿದ್ರೆ, ಈಗ ತಾನೇ ಹಿಡಿದು ಸಾಗಿದ ಮಂದರತಿ ಎಂಬಾಕೆ ಬಹಳ ಮಂದಗತಿಯಿಂದಲೇ ಹಿಡಿದು ಸಾಗಿದಳು. ಭವ್ಯವಾದ ವಲ್ಮೀಕವೊಂದರಲ್ಲಿ ಆಶ್ರಯವನ್ನು ಪಡೆದಳು. ಇವಳಿಗೆ ನೆಲೆಯಾಗುವವಳೆನ್ನುವುದು ಸ್ಪಷ್ಟವಾಯಿತಲ್ವೇ? ಹಾಗಾದ್ರೆ ಈ ಪ್ರದೇಶವನ್ನು ಕರೆಯಲು ಒಂದು ಹೆಸರಿಡಬೇಕಷ್ಟೇ. ಯಾವ ಹೆಸರು ಅದೀತು? ಮಂದರತಿ ಎಂಬಾಕೆ ಇಲ್ಲಿ ನೆಲೆಗೊಂಡ ಕಾರಣದಿಂದ ಈ ಪ್ರದೇಶವನ್ನು ಮಂದಾರ್ತಿ ಎಂದು ಕರೆಯೋಣ. ನೆಲೆಗೊಂಡಿರುವ ಈ ನಾಗದೇವತೆಗೂ ಫಲ ಪುಷ್ಪಾದಿಗಳನ್ನು ಸಮರ್ಪಿಸಿ ಕೃತಾರ್ಥನಾಗ್ತೇನೆ. ಅಂತವರು ತಮ್ಮ ಬದುಕಿನಲ್ಲಿ ನೋವಿನಿಂದ ನಾವೆದು ನಿನ್ನಡೆಗೆ ಬಂದು ತಮ್ಮೆಲ್ಲಾ ನೋವುಗಳನ್ನು ನಿವೇದಿಸಿಕೊಂಡಾಗ ಅವರ ಸರ್ವ ಸಂಕಷ್ಟಗಳೆಲ್ಲವನ್ನೂ ದೂರೀಕರಿಸಿ ಲೋಕಕ್ಕೆ ಸದಾಕಾಲ ಬಳಿದಲ್ಲೇ ಉಂಟು ಮಾಡುವ ಸರ್ವಮಂಗಲಿ ನೀನಾಗಬೇಕಮ್ಮ. ನಿನ್ನ ಮೂಲಕ ಇದೊಂದು ಪವಿತ್ರ ಯಾತ್ರಾರ್ಥಿಯಾಗಲಿ ತಾಯಿ, ಇದೊಂದು ಪುಣ್ಯಕ್ಷೇತ್ರವಾಗಿ ಪರಿಣಮಿಸಲಿ ತಾಯಿ. ಮಂಗಳತಿ ನಮೋ ನಮಃ. ಬಹುದೂರ ನಡೆದು ಬಂದ ಆಯಾಸದ ಪ್ರಭಾವವೋ ಏನೋ, ಒಂದಷ್ಟು ವಿಶ್ರಾಂತಿ ಬೇಕೆಂದು ಮರದ ನೆರಳಲ್ಲಿ ಕುಳಿತುಕೊಂಡಿದ್ದಾಗ ನನಗರಿವಿಲ್ಲದೆ ನಿದ್ದೆಯ ಜೋಂಪು ಹತ್ತಿತು. ಥಟ್ಟನೆ ಕಣತೆರೆದು ನೋಡಿದ್ರೆ ಸೆರಗಿನಲ್ಲಿ ಉಳಿದ ಒಬ್ಬ ನಾಗಕನಿಕೆಯು ಇಳಿದು ಆ ಕಡೆಗೆ ಸಾಗುತ್ತಾ ಇರುವುದನ್ನು ಕಂಡಿರಲ್ಲ. ಅನತಿ ದೂರದಲ್ಲಿ ಹರಿಯುವ ನದಿಯಾಗುವುದು ಪವಿತ್ರವಾದ ಸೀತಾ ನದಿಯಲ್ಲವೇ? ಜುಳು ಜುಳು ನಿನಾದದಿಂದ ಸಾಗರನ ತೋಟಕ್ಕೆ ಮೆಂದು ಸೇರುವೆನೋ ಎನ್ನುವ ಪ್ರವಕದಲ್ಲಿ ಭಾವಂತ ಗೆದ್ದಿರುವಂತೆ ಭಾಸವಾಗುತ್ತಿದೆ ಆಕೆಯ ಹರಿಯುವಿಕೆ. ನದಿಯ ನೀರುಗಿಳಿದ ನಾಗಕನ್ನಿಕೆ ಸೆಳವಿಗೆ ಸಿಕ್ಕಿ ಮತ್ತೆತ್ತಲು ಹೋಗಬಹುದೆಂದು ನೆಟ್ಟ ನೋಟವನ್ನು ಅವಳೆಡೆಗೆ ಬೀರಿದ್ರೆ ಬೇರೆಲ್ಲೂ ಹೋಗದೆ ಆಕೆಯ ದಡವನ್ನು ಸೇರಿದಳು. ಇರುವುದಕ್ಕೊಂದು ವೃತ್ತವನ್ನು ಆಯ್ಕೆ ಮಾಡಿಕೊಂಡಳು. ನೀಲರತಿ ಎಂಬಾಕೆ ಅಲ್ಲಿ ನೆಲೆಯಾಗುವವಳೆನ್ನುವುದು ಸ್ಪಷ್ಟವಾಯಿತೀಗ. ಆದರೆ ಸ್ಥಳಕ್ಕೆ ಹೆಸರಿಡೋಣ ಅಂತ ಹೇಳಿದ್ರೆ ಇಲ್ಲಿ ಸ್ಥಳ ಎರಡಾಯ್ತಲ್ವೇ? ನಿದ್ರೆ ಬಂದು ತೂಕಡಿಸಿದ ಸ್ಥಳ ಇದ್ದಾದರೆ ನೀಲರತಿ ನೆಲೆಗೊಂಡ ಸ್ಥಳ ಆಚೆಯದ್ದು. ಉಭಯ ಸ್ಥಳಗಳಿಗೂ ನಾಮನಿರ್ದೇಶನವಾಗಬೇಕಾಗಿದೆ. ನಿದ್ರೆ ಬಂದು ತೂಕಡಿಸಿದ ಈ ಸ್ಥಳವನ್ನು ಕೂರಾಡಿ ಎಂದು ಕರೆಯೋಣ. ನೀಲರತಿ ನೆಲೆಗೊಂಡ ಆ ಸ್ಥಳವನ್ನು ನೀಲಾವರ ಎಂದು ಸಂಬೋಧಿಸೋಣ. ಅಷ್ಟೇ ಸಾಲದು, ಸಣ್ಣ ಕಾನನ ಪ್ರದೇಶದ ಒಂದು ವಲ್ಮೀಕದಲ್ಲಿ ಆಶ್ರಯವನ್ನು ಪಡೆದಿದ್ದಾಳೆ. ಯಾರವಳು? ಪಂಚಮ ಪುತ್ರಿ. ಅವಳಲ್ಲಿ ನೆಲೆಗೊಂಡ ಕಾರಣದಿಂದ ಆಕೆ ನೆಲೆಗೊಂಡಿರುವ ಆ ಪ್ರದೇಶವನ್ನು ಪಂಚಮೀಕಾನು ಹೀಗೂ ಕರೆಯಲಂತೆ. ನೆಲೆಗೊಂಡಿರುವ ನೀಲರತಿಯನ್ನು ಅರ್ಚಿಸಬೇಕಾಗಿದೆ. ಪವಿತ್ರವಾದ ಸೀತಾ ನದಿಯಲ್ಲಿರಿದು ಸ್ನಾನಾದಿ ಕರ್ಮಗಳನ್ನು ಪೂರೈಸಿ ಶುಚಿರ್ಭೂತರಾಗಿ ಆ ಕಡೆಗೆ ಹೋಗಿ ಆಕೆಯನ್ನು ಅರ್ಚಿಸಿ ಧನ್ಯರಾಗ್ತೇನೆ. ನಾಗದೇವತೆಗಳೇ, ನೀವೆಲ್ಲ ನಿಮ್ಮ ನಿಮ್ಮ ಐಚ್ಛಿಕವಾಗಿ ಒಂದೊಂದೆಡೆ ನೆಲೆಯಾಗುವುದಕ್ಕೆ ಈ ದೇವವರ್ಮನೇ ಕಾರಣ ಎಂದು ನಿದ್ದೆಯ ಕನವರಿಕೆಯನ್ನು ನಾನು ಆಡಲಾರೆ. ನೀವೆಲ್ಲ
ಸ್ವಾರ್ಥಿಯಾಗಿ ಯಾಚಿಸುವ ಖಂಡಿತ ಅಲ್ಲವೇ ಅಲ್ಲ. ನೀವೆಲ್ಲರೂ ಸಹ ಸದಾ ಕಾಲ ಲೋಕಕ್ಕೆ ಒಳಿತನ್ನೇ ಉಂಟು ಮಾಡುವ ಕಾರಣೇಕ ದೇವತೆಗಳಾಗಿ ಕಂಗೊಳಿಸಬೇಕೆಂದು ಈ ಕಾಲದಲ್ಲೂ ನನ್ನ ಪ್ರೀತಿಯ ತಾಯಿ ನೀಲರತಿ ನಮೋ ನಮಃ.